ನಮಸ್ಕಾರಿ ಆಪರೇಷನ್ ಸಿಂಧು ಕೋಚಿಂಗ್ ಸೆಂಟರ್ ಗೆ ಸ್ವಾಗತ. ಇವತ್ತು ನಡೆದಂತ ಅಗ್ನಿವೀರ್ ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್ ಮತ್ತು ಥರ್ಡ್ ಶಿಫ್ಟ್, ಆ ಮೂರು ಶಿಫ್ಟ್ ದಾಗ ಮತ್ತು ಮುಂದೆ ಬರ್ತಕ್ಕಂತ ಎಲ್ಲಾ ಶಿಫ್ಟ್ ದಾಗೂ ರೆಪಿಟೇಷನ್ ಆಗ್ತಕ್ಕಂತ ಕ್ವಶನ್ ಇದು. ಶ್ರೇಯಾಂಕಗಳು ಬರ್ತಕ್ಕಂತ ಚಾಪ್ಟರ್, ಆ ಚಾಪ್ಟರ್ ದಾಗ ಬರ್ತೈತಿ. ರಜನಿಗಳು ಬರ್ತೈತಿ. ಪ್ರತಿ ಶಿಫ್ಟ್ ನಾಗು ಐತೆ ಈ ಕ್ವಶನ್ ಐತಿ. ಪ್ರತಿ ಶಿಫ್ಟ್ ದಾಗೂ ಇದು ರೆಪಿಟೇಷನ್ ಆಗ್ತಕ್ಕಂತ ಕ್ವಶನ್ ಐತಿ. ಸೊ ಇದಕ್ಕ ಬಹಳಷ್ಟು ಜನ ಹುಡುಗರು ಗೊಂದಲಕ್ಕೆ ಈಡಾಗತ್ತಾರ ಈ ಕ್ವಶನ್ ದಾಗ. ಸೊ ಅದಕ್ಕ ಟೆಕ್ನಿಕ್ಲೆ ಬಿಡಿಸಲು ಟೆಕ್ನಿಕ್ಲೆ ಯಾವ ಇಲ್ಲಿ ಎರಡ್ ಟೈಪ್ ಕ್ವಶನ್ಸ್ ಒಳಗ ಎರಡ್ ಟೈಪ್ ಬರ್ತಾವು. ಎರಡು ಟೈಪ್ ಅನ್ನ ಟೆಕ್ನಿಕ್ಲೆ ಹೇಳ್ತೀನಿ. ಆ ತರ ನೀವು ಬಿಡಿಸಿರಪ್ಪ ಅಂತಂದ್ರ ಈ ಒಂದು ಮಾರ್ಕ್ಸ್ ಅಥವಾ ಈ ಒಂದು ಕ್ವಶನ್ ಅಥವಾ ಎರಡು ಮಾರ್ಕ್ಸ್ ನಿಮ್ಗೆ ಕೈಯಾಗ ಫಿಕ್ಸ್, ಗ್ಯಾರಂಟಿ ಕ್ವಶನ್ ಇದೆ ನೋಡ್ರಿ. ಒಂದು ಓಟದ ಸ್ಪರ್ಧೆಯಲ್ಲಿ ಒಬ್ಬ ಆಟಗಾರನ ಸ್ಥಾನವು ಮೇಲಿಂದ 14 ಮತ್ತು ಕೆಳಗಿಂದ 13ನೇ ಸ್ಥಾನ ಆಗಿದೆ. ಆಟಗಾರರ ಒಟ್ಟು ಸಂಖ್ಯೆ ಎಷ್ಟು? ಇಲ್ಲಿ ಏನಪ್ಪಾ ಫಸ್ಟ್ ಟೈಪ್ ಒಳಗ ಒಟ್ಟು ಸಂಖ್ಯೆ ತಿಳಿಯ. ನೀವು ಕ್ವಶನ್ ಒಳಗ ಒಟ್ಟು ಸಂಖ್ಯೆ ಅಂತ ಹೇಳಿದಪ್ಪ ಅಂತಂದ್ರೆ ಕೊಟ್ಟಂತ ಎರಡು ಡಾಟಾ ಇರ್ತಾವ, 14 ಮತ್ತು 13. ಇವನ್ ಎರಡನ್ನ ಕೂಡಿಸ್ಕೊಡಿ. ಎಷ್ಟು ಸಂಖ್ಯೆ ಎಷ್ಟು? ಒಟ್ಟು ಸಂಖ್ಯೆ ಕೇಳಿದಾಗ ಏನ್ ಮಾಡ್ಬೇಕು? ಕೊಟ್ಟಂತನ್ನು ಕೂಡಿಸ್ಕೋಬೇಕು. ಕೂಡಿಸ್ಕೊಂಡಿವಿ. 14 ಮತ್ತು 13 ಕೂಡಿಸ್ಕೊಂಡ್ರೆ 27. ಹೌದು, 14 ಮತ್ತು 13 ಕೂಡಿಸ್ಕೊಂಡ್ರೆ 27 ಆಕೈತಿ. ಒಟ್ಟು ಸಂಖ್ಯೆ ಕೇಳಿದತ್ತಂದ್ರ ಅವನಾಗಿ ಒಟ್ಟು ಸಂಖ್ಯೆ ಎಷ್ಟ ಕೇಳಿದ್ರೆ ಏನ್ ಮಾಡ್ಕೋಬೇಕು ನಾವು ಅಂತಂದ್ರೆ ಒಂದನ್ನ ಮೈನಸ್ ಮಾಡ್ಕೋಬೇಕು. ನೋಡಿ, ಹೌದಾ? ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದಂದ್ರೆ ಕೊಟ್ಟಂತ ಎರಡು ಡಾಟಾವನ್ನು ಕೂಡಿಸ್ಕೊಂಡು -1 ಮಾಡ್ಕೋಬೇಕು. ಎಷ್ಟಾಕೈತಿ? 26. ಆಪ್ಷನ್ 3 ಇದ ಕಾನ್ಸೆಪ್ಟ್. ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಒಂದು ಮೈನಸ್ ಮಾಡ್ಕೋಬೇಕು. ಸೆಕೆಂಡ್ ಟೈಪ್ ನೋಡ್ರಿ, ಉತ್ತರಕ್ಕೆ ಮುಖ ಮಾಡಿ ನಿಂತಿರುವ 29 ವಿದ್ಯಾರ್ಥಿಗಳ ಸಾಲಿನಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಒಟ್ಟು ಅವನ ಕೊಟ್ಟಾನ. ಇಲ್ಲಿ ಒಟ್ಟು ಅವನ ಕೇಳ್ಯಾನು. ಸೆಕೆಂಡ್ ಟೈಪ್ ಒಟ್ಟು ಅವನ ಕೊಟ್ಟಾನ. ಒಟ್ಟು ಅವನ ಕೊಟ್ಟು ಒಂದ್ ಕಡೆಯಿಂದ ಸ್ಥಾನ ಕೊಟ್ಟಿರ್ತಾನೆ. ಇಲ್ಲಿಂದ ಅನಯ ಅವರ ಸ್ಥಾನವು ಸಾಲಿನ ಬಲ ತುದಿಯಿಂದ 16ನೇ ಆಗಿದೆ. ಇಲ್ಲೇನ್ ಮಾಡ್ಯಾನ? ಒಟ್ಟು ಕೊಟ್ಟ ಒಂದ್ ಕಡೆ ಸ್ಥಾನ ಕೊಟ್ಟಾನ. ಒಟ್ಟು ಅವನ ಕೊಟ್ಟಾನು. ಒಂದ್ ಕಡೆಯಿಂದ ಸ್ಥಾನ ಕೇಳಾಕತ್ತಾನು. ಇನ್ನೊಂದು ಕಡೆಯಿಂದ ಎಷ್ಟನೇ ಸ್ಥಾನ ಅಂತ ಕೇಳಾಕತ್ತಾರ. ಒಟ್ಟು ಅವರ ಕೊಟ್ಟಾಗ ಏನ್ ಮಾಡ್ಕೋಬೇಕು ಗೊತ್ತೇನ್ರಿ? ಇಲ್ಲಿ ಮೈನಸ್ ಮಾಡ್ತಿದೀವಿ. ಒಟ್ಟು ಅವರ ಕೊಟ್ಟಾಗ ಒಂದು ಪ್ಲಸ್ ಮಾಡ್ಕೋಬೇಕು. ಹೆಂಗ್ ಮಾಡ್ಕೋಬೇಕು? ಈ 29 ಮಂದಿಯಾಗ ಒಂದು ತುದಿಯಿಂದ 16ನೇ ರ್ಯಾಂಕ್ ಅದಾನ. ಇನ್ನೊಂದು ತುದಿಯಿಂದ ಎಷ್ಟ ನೋಡ್ರಿ, ಹಿಂಗ್ ನಿಂತಿರ್ತಾರ ಹುಡುಗರು. ಟೋಟಲ್ ಎಷ್ಟು ಜನ ನಿಂತಿರ್ತಾರ ಇಲ್ಲಿ ನೋಡ್ರಿ, ಹಿಂಗ್ ನಿಂತಿರ್ತಾರ. ಟೋಟಲ್ 29 ಜನ ನಿಂತಾರತ್ತ. ಇದ್ರಾಗ ಒಂದ್ ಕಡೆಯಿಂದ 16ನೇ ರ್ಯಾಂಕ್ ಅದ. ನಾವು ಇನ್ನೊಂದು ಕಡೆಯಿಂದ ಎಷ್ಟನೇ ರ್ಯಾಂಕ್ ಬರ್ತಾನ ಅಂತ ಕೇಳಾಕತ್ತಾರ. ಇಲ್ಲಿ ಏನ್ ಮಾಡ್ತೀರಿ ಅಂದ್ರೆ ಕನ್ಫ್ಯೂಸ್ ಇಡ್ಸ್ಕೊತೀರಿ. ಇನ್ ನೆಕ್ಸ್ಟ್ ನೋಡ್ರಿ, ಇಲ್ಲಿ 16 ಅದಾರ. 16 ಮತ್ತು 29 ಟೋಟಲ್ 29 ಒಳಗ 16ರಿಂದ 29 ಎಷ್ಟು ಡಿಫ್ರೆನ್ಸ್ ಐತಿ ತಕೋರಿ. ಇಲ್ಲಿ 13 ಡಿಫ್ರೆನ್ಸ್ ಐತಿ. ಇನ್ ನೆಕ್ಸ್ಟ್ 13 ಜನ ಇರ್ತಾರ ಆಚ ಕಡೆ. ನಾವ್ ಅದ್ ಅನ್ಕೊಳ್ ತಪ್ಪು. ನೆಕ್ಸ್ಟ್ 13 ಜನ ಇರಂಗಿಲ್ಲ. ನೆಕ್ಸ್ಟ್ 13 ಜನ ಈ ಕಡೆಯಿಂದ ಎಷ್ಟನೇ ಸ್ಥಾನ ವಿಚಾರ ಮಾಡಕತ್ತೀವಿ ಅಂದ್ರ ನೆಕ್ಸ್ಟ್ 13 ಜನ ಇರ್ತಾರಂದ್ರೆ ಇಲ್ಲಿಗೆ ಅದ. ಇಲ್ಲಿಂದ 13 ಜನ ಇರ್ತಾರ ಅಂತ ಕನ್ಸಿಡರ್ ಮಾಡತ್ತೀವಿ. ಈ ಕಡೆಯಿಂದ ಎಷ್ಟನೇ ಸ್ಥಾನ ಕೇಳ್ತಾರ? ಈ ಕಡೆಯಿಂದ ಅಂದ್ರ +1 ಆಕೈತಿ. ಎಷ್ಟ? 14. ಏನಿಲ್ಲ, ಕನ್ಫ್ಯೂಸ್ ಇಸ್ಕೋಬೇಡ್ರಿ. ಒಟ್ಟು ಸಂಖ್ಯೆ ಎಷ್ಟು ಕೇಳಿದಾಗ +1 ಮಾಡ್ರಿ. ಒಟ್ಟು ಸಂಖ್ಯೆ ಅವನ ಕೊಟ್ಟಾಗ ಒಟ್ಟು ಸಂಖ್ಯೆ ಎಷ್ಟು ಕೇಳಿದಾಗ -1 ಮಾಡ್ರಿ. ಒಟ್ಟು ಸಂಖ್ಯೆ ಅವನ ಕೊಟ್ಟಂದ್ರೆ +1 ಮಾಡ್ರಿ. ಇದೊಂದು ಕಾನ್ಸೆಪ್ಟ್ ತಿಳ್ಕೊರಿ. ಒಟ್ಟು ಸಂಖ್ಯೆ ಎಷ್ಟು? ಒಟ್ಟು ಸಂಖ್ಯೆ ಕಂಡಿಡಿರಿ ಅಂದ್ರ -1. ಒಂದು ಕಡೆಯಿಂದ ಒಂದು ತುದಿಯಿಂದ ಎಷ್ಟನೇ ರ್ಯಾಂಕ್ ಅಂತ ಕೇಳಿದ್ರೆ +1. ಇದೊಂದು ಸ್ವಲ್ಪ ನೆನಪಿಟ್ಕೊಂಡ್ರಿ ಅಂದ್ರೆ ಈ ಒಂದು 2 ಮಾರ್ಕ್ಸ್ ನಿಮ್ಮದಾಗ್ತೈತಿ. ಸೊ ಈ ಕ್ವಶನ್ ಇವತ್ತು ಪ್ರತಿ ಶಿಫ್ಟ್ದಾಗೂ ಕೇಳಿದರು. ಭಾಳ ಇಂಪಾರ್ಟೆಂಟ್ ಕ್ವಶನ್. ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ನೊಂದ್ ಏನ್ ಮಾಡಕತ್ತಾರಂದ್ರೆ ಎಕ್ಸಾಮ್ದಾಗ ಸ್ಕ್ವೇರ್ ಅಂದ್ರೆ ವರ್ಗ ಸಂಖ್ಯೆಯನ್ನ ಕಂಡುಹಿಡಿದು ಕೇಳಾಕತ್ತಾರ. ಪ್ರತಿ ಶಿಫ್ಟಿಗೂ ವರ್ಗ ಸಂಖ್ಯೆಗಳು. ಸೊ ವರ್ಗ ಸಂಖ್ಯೆಗಳು ಯಾವ ರೀತಿ ಅಂತಂದ್ರ ಹೀಗೆ ಕೇಳ್ತಾನ. √144 ಇದರ ಮೌಲ್ಯ ಹಿಂಗ್ ಕೊಡ್ತಾನೆ. ಇದರ ಮೌಲ್ಯ ಕೊಡ್ತಾನೆ. ಸೊ ಇದರ ಮೌಲ್ಯ ಕೊಟ್ಟಿರ್ತಾನೆ. ಆಪ್ಷನ್ ಕೊಟ್ಟಿರ್ತಾನೆ 12, 13, 14, 15. 144 ಇದರ ಮೌಲ್ಯ ಏನು ಅಂತಂದ್ರ 144 ಅನ್ನೋದು ಒಂದು ವರ್ಗ ಸಂಖ್ಯೆ. ಇದರ ವರ್ಗ ಸಂಖ್ಯೆ ಅಂದ್ರೆ ಇದ್ರ ಒಂದು ವರ್ಗಮೂಲ ಕಂಡು ಹಿಡಿಯಕ್ಕೆ
ಇದ್ರ ನಾವೇನ್ ಮಾಡ್ಕೋಬೇಕು, ಸ್ಕ್ವೇರ್ ನಂಬರ್ ಅನ್ನ ಕಂಡುಹಿಡಿಬೇಕು. ಅಂದ್ರ ಯಾವ ಎರಡು ಸಂಖ್ಯೆಗಳು, ಫಾರ್ ಎಕ್ಸಾಂಪಲ್ ಈಗ 13 ಇಂಟು 13, 14 ಇಂಟು 14 ಈ ರೀತಿ ಮಾಡಿದಾಗ ಒಂದ್ ಅಮೌಂಟ್ ಬರುತ್ತೆ ನಮಗೆ. ಅವ್ರೇನ್ ಕೇಳಕತ್ತಾರು, ಯಾವ ಎರಡು ಸೇಮ್ ಸಂಖ್ಯೆಗಳಿಂದ ಇಂಟು ಮಾಡಿದಾಗ 144 ಆಗೈತಿ ಅಂತಂದ. ಅದು 12 ಇಂಟು 12 ಮಾಡಿದಾಗ ಆಕತ್ತು, 13 ಇಂಟು 13 ಮಾಡಿದಾಗ ಆಕತ್ತು, 14 ಇಂಟು 14 ಮಾಡಿದಾಗ ಆಕತ್ತು, 15 ಇಂಟು 15 ಮಾಡಿದಾಗ ಆಕತ್ತು. ಯಾವ್ದು ಮಾಡಿದಾಗ 144 ಆಕೈತಿ ಅಂತ ಹೇಳಕತ್ತಾರ. ಸೊ ಇಲ್ಲಿ ನೋಡ್ಕೊಂಡು ಒಂದೊಂದಾಗಿ ಮಾಡೋಣ. 12 ಫಸ್ಟ್ 12 ಚೆಕ್ ಮಾಡ್ಕೊಂಡು ನೋಡ್ರಿ, 12 ಸ್ಕ್ವೇರ್ ಮಾಡ್ರ ಆಕೈತಿ. 12 ಸ್ಕ್ವೇರ್ ಅಂದ್ರೆ ಏನು, 12 ಇಂಟು 12 ಅಂದಂಗನ, 12 ಇಂಟು 12 ಅಂದಂಗನ. 12 ಸ್ಕ್ವೇರ್ ಯಾವ ರೀತಿ ಮಾಡ್ಕೋಬೇಕು, 12 ಸ್ಕ್ವೇರ್ ಕೆಲವರು ಬಯಟ್ ಇರ್ತೈತಿ, ಬಯಟ್ ಇದ್ರೆ ಓಕೆ, ಎಲ್ಲರಿಗೂ ಕೇಳಿ ಯಾವ ರೀತಿ ತಕೋಬೇಕು. 2 ಸ್ಕ್ವೇರ್ ಅಷ್ಟಪ್ಪ, 2 4 0 4 ಅಂತ ಬರ್ಕೋಬೇಕು. 1 2 2 2 4 ಇಲ್ಲಿ 4 ಬರ್ಕೋಬೇಕು. ಕರೆಕ್ಟ್ ಮಾಡಲ್ಲ ಕುಡ್ಸ್ಕೊಡ್ರಿ. ಆಪ್ಷನ್ 1 ಅಂದ್ರೆ ಏನ್ ಮಾಡಕತ್ತಾರ ಅಂತಂದ್ರ, ಪ್ರತಿ ಶಿಫ್ಟಿಗೂ ಒಂದೊಂದು ವರ್ಗ ಸಂಖ್ಯೆಯನ್ನ ಕಂಡುಹಿಡಿವಿ ಅಂತ ಕೇಳಕತ್ತಾರ. ಸೊ ಇದೊಂದು ಫಿಕ್ಸ್ ಕ್ವಶನ್. ಇದನ್ನ ಮಾಡ್ಕೊಂಡ್ರೆ ಮತ್ತೊಂದು ಮಾರ್ಕ್ಸ್ ನಿಮಗೆ ಫಿಕ್ಸ್ ಬರೋದೈತಿ. ಈಗ ಇನ್ನೊಂದು ಹೇಳ್ತೀನಿ, ಮ್ಯಾಥಮೆಟಿಕ್ಸ್ ಏನ್ ಮಾಡಕತ್ತಾರ ಅಂತಂದ್ರ, ಸಿಂಪ್ಲಿಫಿಕೇಶನ್ ಚಾಪ್ಟರ್, ಸರಳೀಕರಣ ಚಾಪ್ಟರ್ ಮೇಲೆ 3 ಕ್ವಶನ್ ಕೇಳಕತ್ತಾರ ಪ್ರತಿ ಶಿಫ್ಟಿಗೆ. ಸರಳೀಕರಣ ಮೇಲೆ ಯಾವ ರೂಲ್ ಅಪ್ಲೈ ಆಗತ್ತೀವಿ, ಗೋಡ್ಮಸ್ ರೂಲ್. ಈ ರೂಲ್ ಅಪ್ಲೈ ಮಾಡಿ ನಾವ ಒಂದ್ ಲೆಕ್ಕವನ್ನ ಬಿಡಿಸ್ಬೇಕು. ಈ ಚಾಪ್ಟರ್ ಮೇಲೆ 3 ಕ್ವಶನ್ ಕೇಳಕತ್ತಾರ. ಆಮೇಲೆ ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ ಎಷ್ಟು ಕ್ವಶನ್ ಕೇಳಕತ್ತಾರ ಅಂದ್ರೆ ಫಿಕ್ಸ್ 1 ಕ್ವಶನ್ ಕೇಳಕತ್ತಾರ ಸರಳ ಬಡ್ಡಿ ಮೇಲೆ ಯಾವ ರೀತಿ ಅಂತಂದ್ರೆ ನೋಡ್ರಿ, ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಸರಳ ಬಡ್ಡಿ ಒಳಗೆ ಯಾವ ರೀತಿ ಕ್ವಶನ್ಸ್ ರೈಸ್ ಆಗ್ತಾವು, ಯಾವ ರೀತಿ ಕೇಳ್ತಾರ ಅಂತ ಹೇಳ್ತೀನಿ. ಇವತ್ತು ಕೇಳಿದ ಕ್ವಶನ್ ಏನ್ ಕೇಳಿತ್ತಂದ್ರ, ಸರಳ ಬಡ್ಡಿ ಮೇಲೆ ಯಾವ ರೀತಿ ಕೇಳ್ತಾರ ಅಂದ್ರೆ, ಇವತ್ತು ಫಸ್ಟ್ ಶಿಫ್ಟ್ ಕೇಳಿರ್ತಕ್ಕಂಥ ಕ್ವಶನ್ ಇದೆ. ಎಷ್ಟು ಸಿಂಪಲ್ ಕೇಳಿರತ್ತ ನೋಡ್ರಿ, ಬಹಳ ಸಿಂಪಲ್. 1,000 ರು ಅಸಲಿಗೆ 10% ಬಡ್ಡಿ ದರದಂತೆ 1 ವರ್ಷಕ್ಕೆ ದೊರೆಯುವ ಸರಳ ಬಡ್ಡಿ ಎಷ್ಟು? 1 ವರ್ಷಕ್ಕೆ ಎಷ್ಟು ಬಡ್ಡಿ ಬರ್ತೈತಿ? 10 ಬಡ್ಡಿ ಹಂಗ 1 ವರ್ಷಕ್ಕ 1000 ರೂಪಾಯಿಗೆ ಎಷ್ಟು ಬಡ್ಡಿ ಬರ್ತೈತಿ? ಇಲ್ಲಿ ಏನಪ್ಪಾ ನಮಗ ಒಂದು ಸೂತ್ರ ಐತಿ. ನಮಗೆ ಸೂತ್ರ ಏನ, SI = PTR/100. P ಅಂದ್ರೆ ಏನಪ್ಪಾ, ಇದ ಅಸಲು. T ಅಂದ್ರ ಲೀಕ್, ಟೈಮ್ ಅಷ್ಟ 1 ವರ್ಷ. R ಅಂದ್ರ ಬಡ್ಡಿ ದರ ಇಂಗ್ಲಿಷ್ ನಾಗ ರೇಟ್ ಆಫ್ ಇಂಟ್ರೆಸ್ಟ್ ಕರೀತಾರ. ಬಡ್ಡಿ ದರ ಎಷ್ಟೈತಿ, 10% ಐತಿ. ಅದರ ಜಾಗದಾಗ ಅದನ್ನ ಬರ್ಕೊಂಡಿವ ತಿಳ್ಕೊರಿ, ಲೆಕ್ಕ ಮುಗಿದೈತಿ. ಇದು ಬೇಸಿಕ್ ಸಿಂಪಲ್ ಕ್ವಶನ್ ಐತಿ ನೋಡ್ರಿ. ಸರಳ ಬಡ್ಡಿ ಎಷ್ಟು ಅಂತ ಕೇಳೋಣ. ಸರಳ ಬಡ್ಡಿ ಅಂದ್ರೆ ಏನ, ಸಿಂಪಲ್ ಇಂಟ್ರೆಸ್ಟ್. ಇದೆ ಸರಳ ಬಡ್ಡಿ = ಅಸಲು ಎಷ್ಟೈತಿ 1000 ಇಂಟು ಟೈಮ್ ಎಷ್ಟೈತಿ 1 ವರ್ಷ ಇಂಟು ಬಡ್ಡಿ ದರ ಎಷ್ಟೈತಿ 10 ಡಿವೈಡ್ ಬೈ R ಎಷ್ಟೈತಿ 10 ಡಿವೈಡ್ ಬೈ 100. ಆರಾಮ್ ಸರಿ ಕ್ಯಾನ್ಸಲ್ ಮಾಡ್ಬೋದು, ಈಜಿ ಐತಿ, ಮಾಡ್ಕೊಳ್ಳಿ. 2 0 ಕ್ಯಾನ್ಸಲ್, ಇಂಟು ಮಾಡ್ಕೊರಿ. 10 ಇಂಟು 1 10 10 100. ಎಷ್ಟು ರೂಪಾಯಿ ಬಡ್ಡಿ ಬರ್ತೈತಿ? 100 ರೂಪಾಯಿ ಬಡ್ಡಿ ಬರ್ತೈತಿ. ಇದು ಡೈರೆಕ್ಟ್ SI ಕೇಳ್ಯಾರ. ಇನ್ನು ನಿಮಗ್ ನೆಕ್ಸ್ಟ್ ಬರ್ತಕ್ಕಂಥ ಬೇರೆ ಶಿಫ್ಟ್ಗಳು, ಬೇರೆ ದಿನದವು ಎಕ್ಸಾಮ್ಗಳು ಅದಾವ ನಿಮ್ಗೆ ಬೇರೆ ದಿನಾಂಕದಾಗ. ಸೊ ಅವಾಗ ಪ್ರತಿ ಸಲನು ಸರಳ ಬಡ್ಡಿನ ಕೇಳ್ತಾನ ಅನ್ಕೋಬೇಡ್ರಿ. ಒಂದೊಂದ್ಸಲ ಏನ್ ಮಾಡ್ತಾನಂದ್ರ, ಸರಳ ಬಡ್ಡಿ ಅವನ ಕೊಡ್ತಾನ, ಎಷ್ಟು ರೂಪಾಯಿ ಬಡ್ಡಿ ಬರ್ತೈತಿ ಅವನ ಕೊಡ್ತಾನ, ಟೈಮ್ ಕೇಳ್ತಾನ, ಇಲ್ಲ ಅಂದ್ರ ಬಡ್ಡಿ ದರ ಕೇಳ್ತಾನ, ಇಲ್ಲ ಅಂದ್ರ ಅಸಲು ಕೇಳ್ತಾನ. ಏನ್ ಮಾಡ್ತಾನಂತಂದ್ರ 3 ಡಾಟಾ ಕೊಟ್ಟು 1 ಡಾಟಾವನ್ನ ಕೇಳ್ತಾನೋ, ಅದು ಯಾವ್ದಾದ್ರು ಆಗಿರ್ಬೋದು. ಇದೇ ಕ್ವಶನ್ ಎಕ್ಸಾಂಪಲ್ ತೋರ್ತೀನಿ ನಿಮ್ಗೆ. ಹೆಂಗಪ್ಪ ಅಂತಂದ್ರ, 1,000 ರು ಅಸಲಿಗೆ ಬಡ್ಡಿ ಮಾಡತಿ. 1,000 ರು ಅಸಲಿಗೆ 100 ರು ಬಡ್ಡಿಯು 1 ವರ್ಷದಲ್ಲಿ ದೊರೆಯುತ್ತದೆ. 1 ವರ್ಷದಲ್ಲಿ ದೊರೆಯುತ್ತದೆ. 1000 ರೂಪಾಯಿ ಅಸಲಿಗೆ 100 ರೂಪಾಯಿ ಸರಳ ಬಡ್ಡಿಯು 1 ವರ್ಷದಲ್ಲಿ ದೊರೆಯುತ್ತದೆ. ಹಾಗಾದರೆ ಬಡ್ಡಿ ದರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಬಡ್ಡಿ ದರವನ್ನು ಕಂಡುಹಿಡಿ. ಈಗ ಬಡ್ಡಿ ದರವನ್ನು ಕಂಡುಹಿಡಿ ಅಂದ್ರೆ ಏನ್ ಕೊಟ್ಟಾವ, R ಅನ್ನ ಕಂಡುಹಿಡಿ ಅಂತಾವ. ಇದೇನಿದೆ, 100 ರೂಪಾಯಿ ಸರಳ ಬಡ್ಡಿ ಕೊಟ್ಟಾನ. ಈಗ ಕರೆಕ್ಟ್ ಸೂತ್ರ ಯಾವ ರೀತಿ ಹಚ್ಕೋಬೇಕು ನೋಡ್ರಿ.
ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಬೈ 100 ನಮ್ದ ಸೂತ್ರ ಐತಿ. ಎಸ್ ಐ ಅವ್ರ ಕೊಟ್ಟಾರ. ಎಸ್ ಐ ಅಂದ್ರೆ ಏನ್? ಸರಳ ಬಡ್ಡಿ. ಸರಳ ಬಡ್ಡಿ 100 ರೂಪಾಯಿ ಬರ್ತೈತೆ, ಅವ್ರ ಕೊಟ್ಟಾರ. ಈಗ ಬರ್ಕೊಂಡು ಸರಳ ಬಡ್ಡಿ ಜಾಗದಾಗ ಸರಳ ಬಡ್ಡಿ ಈಕ್ವಲ್ ಟು ಪಿ ಜಾಗದಾಗ ಪಿ. ಪಿ ಅಂದ್ರೆ ಏನೈತಿ? 1,000 ರೂಪಾಯಿ. ಅದ್ರ ಜಾಗದಾಗ ಹಚ್ಕೊಂಡು ಇಂಟು ಪಿ ಆಯ್ತು. ಟಿ ಟೈಮ್ ಮಾಡ್ಕೊಡೋಣ 1 ವರ್ಷ. ಏನ್ ಕೇಳ್ಯಾರ ಅವರು? ಬಡ್ಡಿ ದರ ಕೇಳ್ಯಾರ. ಬಡ್ಡಿ ದರ ಅಂದ್ರೆ ಏನ? ಬಡ್ಡಿ ದರ. ಬಡ್ಡಿ ದರ ಕಂಡಿಲ್ಲ. ಬಡ್ಡಿ ದರ ಅಂದ್ರೆ ಏನ? ಇದ ಬಡ್ಡಿ ದರ ಅಂದ್ರೆ 1% ಬಡ್ಡಿ. ಬಡ್ಡಿ ದರ ಅಂದ್ರೆ ಏನ್ ಕೇಳಲ್ಲ ಅದನ್ನ ಬಿಟ್ಟು ಬಿಡ್ರಿ. ಕೊಟ್ಟಂತ ಡಾಟಾಗಳು ಅಷ್ಟೇ ಬರ್ಕೋರಿ. ಡಿವೈಡ್ ಬೈ 100. ಬಡ್ಡಿ ದರ ಕೊಟ್ಟಿಲ್ಲ ಅಂದ್ರೆ ಏನ? ಆರ್ ಅನ್ನ ಕೇಳೋಣ. ಆರ್ ಅಂದ್ರೆ ಎಷ್ಟು ಅಂತ ಕೇಳ್ತಾನ. ಅದ ಬಡ್ಡಿ ದರ, ರೇಟ್ ಆಫ್ ಇಂಟ್ರೆಸ್ಟ್ ಕೇಳ್ತಾನ. ಅದಕ್ಕೆ ನಾವು ಅದನ್ನ ಬಿಟ್ಟು ಬಿಡೋಣ. ಈಗ ನೋಡ್ರಿ, ಈಗೇನೈತಿ? ಆಗ ಬಡ್ಡಿ, ಇದನ್ನ ಬಡ್ಡಿನೇ ಕೇಳಿದ್ದೆ. ಈಗ ಬಡ್ಡಿ ಕೊಟ್ಟು ಯಾವ ರೀತಿ ಆರ್ ಕೇಳ್ತಾನ. ಈಗ ಮಿಡಲ್ ಮಿಡಲ್ ಈಕ್ವಲ್ ಟು ಐತಿ. ಮಿಡಲ್ ಈಕ್ವಲ್ ಟು ಇದ್ದಾಗ ಎದ್ರ ಬದ್ರ ಕ್ಯಾನ್ಸಲ್ ಆಗ್ತಾವ. ಆಮೇಲೆ ಮ್ಯಾಲ ಕೆಳಗೆ ಕ್ಯಾನ್ಸಲ್ ಆಗ್ತಾವ. ಇದು ಓರೆ ಗುಣಾಕಾರ. ಪಾಯಿಂಟ್ ಲಕ್ಷ ಇಟ್ಕೋರಿ. ಓಕೆ, ಈ ಎದ್ರ ಬದ್ರ ಮಾಡ್ಕೊಂಡು 2 0 2 0 ಕ್ಯಾನ್ಸಲ್. ಈ 0 ಕ್ಯಾನ್ಸಲ್. ನೆಕ್ಸ್ಟ್ ಇದು ಓರೆ ಗುಣಾಕಾರ ಹಾಕಿದೀನಿ. 10 1 10. ಏನಪ್ಪಾ ಇದ? 10% ಬಡ್ಡಿ ದರ. ಉಳಿತಾ ಇದ ಆರ್ ಎಷ್ಟು ಬರುತ್ತೆ? ಬಡ್ಡಿ ದರ 10%. ಅದಕ್ಕೆ ನಿಮಗೆ ಹೇಳ್ತಾನೆ, ಮುಂದಿನ ದಿನಮಾನದಾಗ ಒಂದ ತರ ಕೇಳ್ತಾರಂಗಿಲ್ಲ. ಅವರು ಏನ್ ಮಾಡ್ತಾರು? ಎಸ್ ಐ ಕೊಡ್ತಾರು, ಅಸಲು ಕೊಡ್ತಾರು, ಟೈಮ್ ಕೊಡ್ತಾರು, ಆರ್ ಎಷ್ಟ ಕೇಳ್ತಾರು. ಇಲ್ಲ ಎಸ್ ಐ ಕೇಳ್ತಾರು, ಅಸಲು ಕೊಟ್ಟಿರ್ತಾರು, ಟೈಮು ಕೊಟ್ಟಿರ್ತಾರು, ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ತಾರ. ಅಂದ್ರೆ ಬಡ್ಡಿ ದರ ಕೊಟ್ಟಿರ್ತಾರು. ಅವಾಗ ಎಸ್ ಐ ಕೇಳ್ತಾರ. ನೋಡ್ರಿ, ಏನಿಲ್ಲ, ಈ ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಬೈ 100 ಒಳಗೆ ಏನ್ ಮಾಡ್ತಾರ ಅಂದ್ರೆ ಅವ್ರು ಸಿಂಪಲ್ ಆಗಿ 1 2 3 4 4 ಡಾಟಾ ಅದಾವು. 4 ಡಾಟಾದಾಗ 3 ಡಾಟಾ ಕೊಡ್ತಾನು, 1 ಡಾಟಾ ಕೇಳ್ತಾನು. ಯಾವ್ದಾದ್ರು ಕೇಳ್ಬೋದು. ಎಸ್ ಐ ಕೇಳ್ಬೋದು, ಪಿ ಕೇಳ್ಬೋದು, ಟಿ ಕೇಳ್ಬೋದು, ಆರ್ ಕೇಳ್ಬೋದು. ಅವ್ರು ಏನಾದ್ರು ಕೇಳಿ ಈ ಒಂದು ಫಾರ್ಮುಲಾದಾಗ ಅದ್ರ ಜಾಗದಾಗ ಅದನ್ನ ಹಚ್ಕೋಬೇಕು. ನಾವು ಅದ್ರ ಜಾಗದಾಗ ನಾವು ಹಚ್ಕೊಂಡು ಲೆಕ್ಕ ಬಿಡಿಸ್ಬೇಕು. ಆದ್ರೆ 1 ಲಕ್ಷ ಇರ್ಬೇಕು. ನೋಡ್ರಿ, ಬಡ್ಡಿ ದರ ಅಂದ್ರ ಇದನ್ನ ಬರ್ಕೋರಿ, ನೋಟ್ ಮಾಡ್ಕೋರಿ ಬುಕ್ನ್ಯಾಗ. ಬಡ್ಡಿ ದರ ಅಂದ್ರ ಆರ, ಅಸಲು ಅಂದ್ರ ಪಿ. ನೋಡ್ರಿ, ನೆಕ್ಸ್ಟ್ ಸರಳ ಬಡ್ಡಿ. ಸರಳ ಬಡ್ಡಿ ಅಂದ್ರ 8 ರೂಪಾಯಿ ಬಡ್ಡಿ ಬಂದೈತಿ. ಸರಳ ಬಡ್ಡಿ ಅಂದ್ರ ಎಸ್ ಐ. ನೆಕ್ಸ್ಟ್ ಬರ್ತಕ್ಕಂಥದ್ದು ವರ್ಷ. ವರ್ಷ ಅಂದ್ರ ಟೈಮ್ ಟಿ. ಇದನ್ನ ನೆನಪಿಟ್ಟುಕೊಂಡು ಅವ್ರು ಏನ್ ಕೊಟ್ಟಿರ್ತಾರ ಕ್ವಶನ್ದಾಗ ಅದ್ರ ಜಾಗದಾಗ ಇಲ್ಲಿ ಬರ್ಕೊಳ್ಳೋದು. ಒಂದು ಕಾನ್ಸೆಪ್ಟ್ ಏನ? ಮಿಡಲ್ ಈಕ್ವಲ್ ಟು ಇದ್ದಾಗ ಎದ್ರ ಬದ್ರ ಕ್ಯಾನ್ಸಲ್ ಆಗ್ತಾವು. ಇದು ಕ್ಯಾನ್ಸಲ್ ಆಗೈತಿ. ಇದು ಓರೆ ಗುಣಾಕಾರ ಆಗೈತಿ. ಈ ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡ್ಬಿಟ್ರಿ ಅಂದ್ರೆ ಮುಗಿದು. ಇಷ್ಟ ಸಿಂಪಲ್ ಆಗಿ ಸರಳ ಬಡ್ಡಿ ಚಾಪ್ಟರ್ ಮುಗಿತು. ಅವ್ರು ಏನಾದ್ರು ಬಡ್ಡಿ ದರ ಕೊಡ್ಲಿ, ಸರಳ ಬಡ್ಡಿ ಕೊಡ್ಲಿ, ಅಸಲು ಕೇಳಿ ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿ, ಯಾವ್ದಾದ್ರು ಕೇಳಿ, ಅವಾಗ ಏನ್ ಮಾಡ್ಕೋಬೇಕು? ಒಂದ್ ಫಾರ್ಮುಲಾ ಹಾಕೊಂಡು ಅದ್ರ ಜಾಗದಾಗ ಅದನ್ನ ನಾವು ಬರ್ಕೋಬೇಕು. ಈ ರೀತಿ ಬರ್ಕೊಂಡ್ರೆ ನಿಮಗ ಅಗ್ನಿವರ್ ಎಕ್ಸಾಮ್ದಾಗ ಇನ್ನೂ 2 ಮಾರ್ಕ್ಸ್ ಬಂತು. ಟೋಟಲ್ ನಿಮ್ಗೆ ಏನ್ ಹೇಳಾಕಪ್ಪ ನಾನು? ಶ್ರೇಯಾಂಕಗಳು 2 ಮಾರ್ಕ್ಸ್ ಕೊಟ್ನಿ. ಸರಳ ಬಡ್ಡಿ ಒಳಗೆ 2 ಮಾರ್ಕ್ಸ್ ಬಂತು. ನೆಕ್ಸ್ಟ್ ವರ್ಗ ಸಂಖ್ಯೆಯನ್ನ ಕಂಡು ಹಿಡಿದು ಟೋಟಲ್ ಎಷ್ಟು ಬಂದಪ್ಪ? 6 ಮಾರ್ಕ್ಸ್. ಈ 6 ಮಾರ್ಕ್ಸ್ ನಿಮ್ ಎಕ್ಸಾಮ್ದಾಗ ನೆಕ್ಸ್ಟ್ ಯಾವ್ದೋ ಒಂದು ಶಿಫ್ಟ್ ಎಕ್ಸಾಮ್ ಬರೀರಿ, 6 ಮಾರ್ಕ್ಸ್ ನಿಮ್ ಕೈಯಾಗ ಕೊಟ್ಟು ಕರೆಕ್ಟ್ ಆಗಿ ಓದ್ಕೋಬೇಕು. ಇನ್ನೊಂದ್ ಏನಪ್ಪಾ ಅಂತಂದ್ರ, ಶಿಫ್ಟ್ ಎಕ್ಸಾಮ್ ಮುಗಿದ್ಮೇಲೆ ಕೆಲವರು ಯೂಟ್ಯೂಬರ್ಸ್ ನೋಡಾಕತ್ತಾನಿ, ಸುಳ್ಳು ಫೇಕ್ ಕ್ವಶನ್ಸ್ ತರಾಕತ್ತಾರ. ಇದನ್ನ ಕೇಳಿರು, ಅದನ್ನ ಕೇಳಿರು, ಇದನ್ನ ಕೇಳಿರು, ಅದನ್ನ ಕೇಳಿರು. ಅವ್ರು ಏನಿಲ್ಲ ಸುಳ್ಳು ಹೇಳಾಕತ್ತಾರ, ಸುಮ್ಮನೆ ವ್ಯೂಸ್ ಸಮ ಮಾಡಾಕತ್ತಾರ. ಸೊ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಅಕ್ಯುರೇಟ್ ಏನ್ ಕೇಳ್ತಾರಲ್ಲ ಅದು ಮುಖ್ಯ. ಸುಮ್ ಅವ್ರು ಯಾವ್ಯಾವ್ದೋ ತಮ್ಮ ಕ್ವಶನ್ಸ್ಗಳೆಲ್ಲ ಹಾಕಾಕತ್ತಾರ. ಇದನ್ನ ಕೇಳಿರು, ಅದನ್ನ ಕೇಳಿರು. ಏನು ಕೇಳಿಲ್ಲ, ಅವರೆಲ್ಲ ಫೇಕ್ ಹೇಳಾಕತ್ತಾರ. ಹಿಂದಿ ಯೂಟ್ಯೂಬರ್ಸ್ ಆಗ್ಬೋದು ಅಥವಾ ಕನ್ನಡ ಯೂಟ್ಯೂಬರ್ಸ್ ಆಗ್ಬೋದು. ತಮ್ಮ ವ್ಯೂಸ್ಗೋಸ್ಕರ ಸುಮ್ನೆ ಏನಂದ್ರೆ ಯಾವ್ಯಾವ್ದ್ರ ಕ್ವಶನ್ಸ್ ಅಂತಂದ್ರೆ ಇದನ್ನ ಕೇಳಿ ಅದನ್ನ ಕೇಳಿ ಸುಮ್ ಮಾಡಾಕತ್ತಾರೋ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಇನ್ನೊಂದ್ ಏನಪ್ಪಾ ಅಂತಂದ್ರ, ಕ್ವಶನ್ ಪೇಪರ್ ಸಿಕ್ಕಾಪಟ್ಟೆ ಈಜಿ ಐತಿ. ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಔಟ್ ಆಫ್ ತೆಗಿಬಹುದು. ಸ್ವಲ್ಪ ಕಠಿಣ ಏನಂದ್ರೆ ಜಿಕೆ ಸ್ವಲ್ಪ ಕಠಿಣ ಮಾಡ್ಯಾನ ಅಷ್ಟ. ಅದರ್ವೈಸ್ ಏನು ಇಲ್ಲ. ಸೈನ್ಸ್ ಅಪ್ಲೈಡ್ ಕ್ವಶನ್ಸ್ ಕೇಳಾಕತ್ತಾನ, ಸಿಂಪಲ್ ಅದಾವು. ಆರಾಮ್ ಸಿರಿ, ಆತಂಕ ಪಡೋ ಅವಶ್ಯಕತೆ ಇಲ್ಲ. ಹೆಂಗೈತಿ ಕ್ವಶನ್ ಪೇಪರ್ ಹಂಗ ಏನು ಇಲ್ಲ, ಸಿಂಪಲ್ ಆಗೈತಿ. ಎಲ್ಲಾರು ಪಾಸ್ ಆಗ್ತೀರಿ. ಯಾರು ನೀವು ವರ್ಕ್ ಮಾಡಿರಿ ಇಲ್ಲಿ ಮಟ್ಟ ಪ್ರತಿಯೊಬ್ರು ಪಾಸ್ ಆಗ್ತೀರಿ. ಹೆದರೋದಂತದ ಅವಶ್ಯಕತೆ ಇಲ್ಲ. ಆರಾಮಾಗಿ ಹೋರಿ. ಯಾವ್ದಾರ ದೂರ ಬೆಂಗಳೂರು ಎಕ್ಸಾಮ್ ಬಂದವರಲ್ಲ, ಅಡ್ವಾನ್ಸ್ ಜಾಗ ಬಿಟ್ಟು ಹೋಗಿ ಅಲ್ಲಿಂದ ರೂಮ್ ಮಾಡ್ಕೊಂಡು ಮಲ್ಕೊಂಡು ಡಿಗ್ರಿ ಮಾಡಿರ್ಕಂತ ಎಕ್ಸಾಮ್ ಬರೀರಿ.
ನಿದ್ದೆ ಮಾಡ್ಲಾರ್ದ ಎಲ್ಲಿ ಅಲ್ಲಿ ಇಲ್ಲಿ ರೊಕ್ಕ ಸಂಬಂಧ ಖರ್ಚು ಆಗ್ತಾವ ತಂದು ಅಲ್ಲಿ ಮಕ್ಕೊಂಡು ನಿದ್ದೆ ಹಾಳು ಮಾಡ್ಕೊಂಡು ಎಕ್ಸಾಮ್ ಹೋದಿರಪ್ಪ ಅಂದ್ರ ಮೈಂಡ್ ವರ್ಕ್ ಆಗಂಗಿಲ್ಲ. ಸೊ ಅದ್ರ ಸಂಬಂಧ ಕರೆಕ್ಟ್ ಅಡ್ವಾನ್ಸ್ ಹೋಗಿ ಮಲ್ಕೋರಿ, ಮಲ್ಕೊಂಡು ರೆಸ್ಟ್ ಮಾಡಿ ಎಕ್ಸಾಮ್ ಬರೀರಿ. ಇನ್ನು ಜಿ ಕೆ ಒಳಗ್ ಕೆಲವೊಂದು ಕ್ವಶನ್ಸ್ ಕೇಳಿದ್ರು. ಜಿ ಕೆ ನೋಡ್ರಿ, ಜಿ ಕೆ ಹೇಳಿದ್ರು ನಿಮ್ಗ ಜಿ ಕೆ ಒಳಗೆ ಏನೇನ್ ಕ್ವಶನ್ಸ್ ಕೇಳಿದ್ರು. ಅವರು ಜಿಯೋಗ್ರಫಿ ಮೇಲೆ ಬಹಳ ಫೋಕಸ್ ಮಾಡಕತ್ತಾರ. ಜಿ ಕೆ ಒಳಗೆ ಜಿಯೋಗ್ರಫಿ ಕ್ವಶನ್ಸ್ ಅಂದ್ರೆ ನಮ್ ಭಾರತದ ಮ್ಯಾಪ್, ನಾವು ಭಾರತದ ಮ್ಯಾಪ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಬೇಕು. ನೋಡ್ರಿ ಜಿಯೋಗ್ರಫಿ ಒಳಗ ಏನ್ ಕೇಳಿರಪ್ಪ ಅಂದ್ರೆ ಕ್ವಶನ್ ಹೇಳ್ತೀನಿ ನೋಡ್ರಿ. ಜಿಯೋಗ್ರಫಿ ಒಳಗ ಇವುಗಳಲ್ಲಿ ಮರುಭೂಮಿ ಇಲ್ಲ, ಇಷ್ಟು ಕೊಟ್ಟಿದ್ದ ಫಸ್ಟ್ ಕ್ವಶನ್. ಇನ್ನೊಂದು ಖಿಲಾಫತ್ ಚಳುವಳಿ ಕೇಳಿದ. ಖಿಲಾಫತ್ ಚಳುವಳಿ ಯಾವ ವರ್ಷ ಆಯ್ತು ಕೇಳಿದ. ಸೈನ್ಸ್ ಒಳಗ ಬಲದ ಏಕಮಾನ ಇವು ನಮ್ಮ ಅಕಾಡೆಮಿ ಹುಡುಗ ಹೇಳಿರ್ತಕ್ಕಂಥ ಕ್ವಶನ್ಸ್ ಇನ್ನೂ ಅದಾವು. ಸೊ ಹೇಳ್ತೀನಿ ನೋಡ್ರಿ. ಫಸ್ಟ್ ನೋಡ್ರಿ, ಕೆಳಗೆ ನೋಡಿ ಯಾವ ರಾಜ್ಯದಲ್ಲಿ ಮರುಭೂಮಿ ಇಲ್ಲ. ಫಸ್ಟ್ ಮರುಭೂಮಿ ಇಲ್ಲ ಅಂತಂದ್ರೆ ಯಾವ ರಾಜ್ಯ ಮರುಭೂಮಿ ಇಲ್ಲ ಅಂತ ತಿಳ್ಕೊಬೇಕು. ಒಂದು ರಾಜಸ್ಥಾನದಾಗ ಮೇನ್ ಐತಿ, ಹೌದು. ಎರಡನೇದು ಪಂಜಾಬ್ದಾಗ ಐತಿ. ಮೂರನೇದಪ್ಪ ಅಂತಂದ್ರ ಗುಜರಾತ್ದಾಗೂ ಐತಿ. ಅವೇನ್ ಮಾಡಿದ್ದಾರ ಎಕ್ಸಾಮ್ದಾಗ ರಾಜಸ್ಥಾನ್ ಕೊಟ್ಟಿದ್ರು, ಪಂಜಾಬ್ ಕೊಟ್ಟಿದ್ರು, ಗುಜರಾತ್ ಕೊಟ್ಟಿದ್ರು. ಫೋರ್ತ್ ಆಪ್ಷನ್ ಏನ್ ಕೊಟ್ಟಿದ್ರು ಅಂದ್ರ ಮಧ್ಯಪ್ರದೇಶ್ ಕೊಟ್ಟಿದ್ರು. ಮಧ್ಯಪ್ರದೇಶ್ ಅಂದ್ರ ಏನ್ ಕೊಟ್ಟರು, ಕೆಳಗೆ ನೋಡಿ ಯಾವ ರಾಜ್ಯದಲ್ಲಿ ಮರುಭೂಮಿ ಇಲ್ಲ ಅಂದ್ರೆ ಯಾವ್ದಪ್ಪ ಆಪ್ಷನ್ 4 ಮಧ್ಯಪ್ರದೇಶ್. ಅದತ್ತು ನೆಕ್ಸ್ಟ್ ಖಿಲಾಫತ್ ಚಳವಳಿ 1919ರಾಗ ಆಗೈತಿ. ನೆಕ್ಸ್ಟ್ ಬಲದ ಏಕಮಾನ ಏನಪ್ಪಾ, ನ್ಯೂಟನ್. ಇದು ಕ್ವಶನ್ ಕೇಳಿದ್ರು ಸೈನ್ಸ್ ಒಳಗೆ. ಇವತ್ತಿನ ಮಿಕ್ಕ ಸೈನ್ಸ್ ಒಳಗೆ ಏನಪ್ಪ, ಎಲ್ಲ ಅಪ್ಲೈಡ್ ಕ್ವಶನ್ಸ್ ಇತ್ತು, ಬೇಸಿಕ್ ಕ್ವಶನ್ಸ್ ಸಿಂಪಲ್ ಆಗಿ ಅದಾವ. ಚಲೋತಂಗ್ ಬರೀರಿ. ನೆಕ್ಸ್ಟ್ ನಾಳೆ ಬೇರೆ ಬೇರೆ ಶಿಫ್ಟ್ಗಳು ಎಕ್ಸಾಮ್ ಇರ್ತಾವಲ್ಲ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾನು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಬೇರೆ ಯೂಟ್ಯೂಬರ್ಸ್ ಬಗ್ಗೆ ತಲೆ ಕಟ್ಸ್ಕೊಬೇಡ್ರಿ. ಅವ್ರು ಸುಮ್ ಯಾವ್ಯಾವ ಕ್ವಶನ್ ಹೇಳಕತ್ತಾರ, ಸುಳ್ಳು ಹೇಳೋದು ಫೇಕ್ ಅದಾವೆಲ್ಲಾನು. ಸೊ ನಾಳೆ ಮತ್ತೆ ನೆಕ್ಸ್ಟ್ ವಿಡಿಯೋ ಹಾಕ್ತಾನೆ. ಪ್ರತಿ ದಿವಸನು ಅಗ್ನಿವೃತ್ ಕ್ವಶನ್ಸ್ ಗಳು ಯಾವ್ಯಾವ ಬಂದಾವ ಹಾಕ್ತಿರ್ತಾನು. ಫಾಲೋ ಮಾಡ್ರಿ. ನಿಮ್ ಫ್ರೆಂಡ್ಸ್ ಗಳು ಯಾರು ಅಗ್ನಿವೃತ್ ಎಕ್ಸಾಮ್ ಬರೀ ಆಗ್ತಾರೋ ಅವ್ರಿಗೆ ಹೆಲ್ಪ್ ಆಕೈತಿದ್ದು, ಶೇರ್ ಮಾಡ್ರಿ. ಧನ್ಯವಾದ.